ಬ್ರೋ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಕ್ಲೀನ್ ಡಯಟ್ ಫಾಲೋ ಮಾಡಬೇಕು, ಜಿಮ್ಗೆ ಹೋಗಿ ವರ್ಕೌಟ್ ಮಾಡಬೇಕು, ಡೈಲಿ ವಾಕಿಂಗ್ ಮಾಡಬೇಕು, ಇದೆಲ್ಲ ವಿಷಯನೂ ನನಗೆ ಗೊತ್ತು ಬ್ರೋ. ಶುರು ಮಾಡೋದಕ್ಕೇನೋ ಒಂದು ಮೋಟಿವೇಶನ್ ಸಿಗುತ್ತೆ. 1 ವಾರ ಫಾಲೋ ಮಾಡ್ತೀನಿ, 2 ವಾರ ಫಾಲೋ ಮಾಡ್ತೀನಿ, ಹಬ್ಬ ಅಂದರೆ 1 ತಿಂಗಳು ಫಾಲೋ ಮಾಡ್ತೀನಿ. ಅದಾದಮೇಲೆ ಡಯಟ್ ಅಂದ್ರೆ ಒಂಥರ ಆಗ್ಬಿಡುತ್ತೆ. ಜಿಮ್ಗೆ ಹೋಗ್ಬೇಕು ಅಂದರೆ ಏನೋ ಒಂಥರ ಸೋಂಬೇರಿತನ, ವಾಕಿಂಗ್ ಅಂದರೆ ಮನಸ್ಸೇ ಬರಲ್ಲ, ವಾಕ್ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಈ ರೀತಿಯ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರನೇ ರೀ. ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಲಿ ನಾನು ತುಂಬಾ ಮಿಸ್ಟೇಕ್ಗಳನ್ನ ಮಾಡಿದ್ದೀನಿ. ಆ ಮಿಸ್ಟೇಕ್ಗಳನ್ನ ಯಾವ ರೀತಿ ಸರಿಪಡಿಸ್ಕೊಂಡೆ, ನನಗೂ ಡಯಟ್ ಫಾಲೋ ಮಾಡೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ನನಗೂ ವಾಕ್ ಮಾಡೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಆ ಒಂದು ಸಿಚುವೇಶನ್ನ ನಾನು ಯಾವ ರೀತಿ ಹ್ಯಾಂಡಲ್ ಮಾಡಿದೆ, ಪ್ರತಿಯೊಂದು ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನ ನೀವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋದಕ್ಕೆ ನಾನು ಕೊಡೋಂಥ ಟಿಪ್ಸ್ ನಿಮಗೆ ಸಖತ್ ಹೆಲ್ಪ್ ಮಾಡುತ್ತೆ. ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ, ನಾನು 6 ಪ್ಯಾಕ್ ಬರೆಸ್ಬೇಕಾದ್ರೆ ಲಾಸ್ಟ್ ಮಂತಲ್ಲಿ ನನಗೊಂದು ಆಕ್ಸಿಡೆಂಟ್ ಆಗೋಯ್ತು. ಇನ್ನೇನು 1 ತಿಂಗಳಲ್ಲಿ ನಾನು 6 ಪ್ಯಾಕ್ ಬರೆಸಬೇಕು, ಅಷ್ಟರಲ್ಲಿ ನನಗೊಂದು ಆಕ್ಸಿಡೆಂಟ್ ಆಯಿತು. 15 ದಿನ ನನ್ನಿಂದ ಯಾವುದೇ ರೀತಿ ವೆಯ್ಟ್ ಟ್ರೈನಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಸರಿಗೆ ವಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಒಂದು ಸಿಚುವೇಶನ್ನ ನಾನು ಯಾವ ರೀತಿ ಹ್ಯಾಂಡಲ್ ಮಾಡಿ ನಾನು 6 ಪ್ಯಾಕ್ ಬರೆಸ್ದೆ, ಅದು ಈ ರೀತಿ ಇದ್ದಿದ್ದು. ನಾನು 1 ತಿಂಗಳಲ್ಲಿ